ಸದ್ಯಕ್ಕೆ ಸ್ಯಾಂಡಲ್ವುಡ್ನಲ್ಲಿ ಹಾಗೆಯೇ ಕರ್ನಾಟಕದಲ್ಲಿ ಹೆಚ್ಚು ಸುದ್ದಿ ಆಗ್ತಾ ಇರೋ ವಿಷಯ ಅಂದರೆ ಸೋನು ನಿಗಮ್ ಅವರ ಒಂದು ಹೇಳಿಕೆ. ಕನ್ನಡ ಅಂತ ಹೇಳಿ ಪಹಲ್ಗಾಮಲ್ಲಿ ದಾಳಿ ಆಗಿದೆ ಅನ್ನುವಂಥ ಒಂದು ವಿಚಾರವನ್ನು ಸೋನು ನಿಗಮ್ ಅವರು ಬೆಂಗಳೂರಿನಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು. ಸದ್ಯಕ್ಕೆ ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಟ್ಟಿಗೆ ಸಾರಾ ಗೋವಿಂದ್ ಅವರಿದ್ದಾರೆ. ಬನ್ನಿ ನಾವು ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ಹೇಳಿಮ್ಮ. ಸದ್ಯಕ್ಕೆ ಸ್ಯಾಂಡಲ್ವುಡ್ನಲ್ಲಿ ಆಗುವಂಥ ಬೆಳವಣಿಗೆಯನ್ನು ನೋಡಿದರೆ ಏನು ಅನಿಸುತ್ತೆ ಸರ್ ನಿಮಗೆ? ಇಲ್ಲ, ನಡೆದಂಥ ಘಟನೆಯಿಂದ ನಮಗೆಲ್ರಿಗೂ ಕೂಡ ಮನಸ್ಸಿಗೆ ನೋವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಎಲ್ಲಿಂದನೋ ಬಂದಂಥ ವ್ಯಕ್ತಿ ಇಲ್ಲಿ ಖಾಸಗಿ ಸಂಸ್ಥೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಕೊಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಜನ ಕೇಳ್ತಾರೆ. ಪರಭಾಷಾ ಚಿತ್ರನೇ ಹಾಡ್ತಾಯಿದ್ರೆ ಕನ್ನಡ ಹಾಡಿ ಅಂತ ಕೇಳೋದು ಅನಿವಾರ್ಯ. ಕೇಳ್ತಾರೆ, ಅದನ್ನು ಒತ್ತಾಯ ಮಾಡ್ತಾರೆ, ಇದು ನಮ್ಮ ಹಕ್ಕು. ಆದರೆ ಸೋನು ನಿಗಮ್ ಅಂತ ವ್ಯಕ್ತಿ ತಿಳಿದಂಥವನು ಕನ್ನಡಿಗರನ್ನ ಒಂದು ರೀತಿಯ ಭಯೋತ್ಪಾದಕರು ಅಂತ ಹೇಳ್ಬಿಟ್ಟು ಪ್ರತಿಬಿಂಬಿಸೋದನ್ನಲ್ಲ, ಅದನ್ನು ನಾವ್ಯಾರೂ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಉದ್ದಟತನದಿಂದ ಮಾತಾಡಿದ್ದಾನೆ. ಆ ಮಾತನ್ನು ನಾವ್ಯಾರೂ ಕೂಡ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಅದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ನಾಳೆ ಸೋಮವಾರ ಮತ್ತು ಮಂಗಳವಾರ ಸಭೆಯನ್ನು ಕರೆದು ಅವ್ರ ಬಗ್ಗೆ ಏನು ಒಂದು ಕ್ರಮ ಜರುಗಿಸಬೇಕು ಅದನ್ನು ಅವರು ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ. ಒಂದು ಮಾತಂತೂ ಸತ್ಯ, ಸೋನು ನಿಗಮ್ ಅವರು ಬೇಷರತ್ತಾಗಿ ಕರ್ನಾಟಕದ ಕನ್ನಡಿಗರ ಕ್ಷಮೆಯನ್ನು ಕೇಳಬೇಕು. ಯಾಕೆ ಆ ಪದ ಬಳಕೆ ಇದೆಯಲ್ಲ, ಇವತ್ತು ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿ ಕರ್ನಾಟಕ ಮಾದರಿ ರಾಜ್ಯ ಅಂತ ಹೇಳ್ಬಿಟ್ಟು ಮಾದರಿ ಸಂಸ್ಕೃತಿಯನ್ನು ಹೊಂದಂಥವರು ಕರ್ನಾಟಕ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಪ್ರತಿಪಾದಿಸ್ತಾರೆ. ಅದೆಲ್ರಿಗೂ ಗೊತ್ತಿರೋ ವಿಷಯ. ಆದರೆ ಅಂಥವ್ರ ಮೇಲೆ ನೀನು ಭಯೋತ್ಪಾದಕರ ಅನ್ನೋ ಒಂದು ಪದವನ್ನು ಬಳಸಿದೆಯಲ್ಲ, ನಿನಗೆ ಎಷ್ಟು ಧೈರ್ಯ? ಹಾಗಾಗಿ ಇವತ್ತು ಯಾವುದೇ ಕಾರಣಕ್ಕೂ ಕನ್ನಡಿಗರನ್ನ ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಅವರ ಯಾವುದೇ ಕನ್ನಡ ಚಿತ್ರದಲ್ಲಿ ಅವರು ಹಾಡಬಾರ್ದು ಮತ್ತು ಕರ್ನಾಟಕದಲ್ಲಿ ಅವರು ಯಾವುದೇ ಒಂದು ಕಾರ್ಯಕ್ರಮವನ್ನು ನೀಡಬಾರ್ದು. ಕೊಟ್ಟರೆ ಯಾವುದೇ ಕಾರ್ಯಕ್ರಮ ಕೊಟ್ಟರೆ ಅದನ್ನು ಪ್ರತಿಭಟಿಸ್ತೀವಿ. ಕ್ಷಮೆ ಮೊದಲು ಕೇಳಬೇಕು, ಆಮೇಲೆ ಬೇರೆ ವಿಷಯ. ಇನ್ನೊಂದು ವಿಚಾರ ಏನಂದರೆ, ಸೋನು ನಿಗಮ್ ಅವ್ರನ್ನ ಕರ್ನಾಟಕದಿಂದ ಬ್ಯಾನ್ ಮಾಡಬೇಕು ಅನ್ನೋ ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಸಮಯ ಬಂದಾಗ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಅಂಥವನ್ನೆಲ್ಲ ನಾವು ಮಾಡಲೇಬೇಕಾಗತ್ತೆ. ಇದು ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ. ಕನ್ನಡಿಗರ ಸ್ವಾಭಿಮಾನ ಕೆದಕೋದು ಬಹಳ ಕಷ್ಟ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಕನ್ನಡಿಗರನ್ನ ಕೆಣಕಿದ್ದೀರ, ಬ್ಯಾನ್ ಅಲ್ಲ, ಏನು ಬೇಕಾದರೂ ನಿಮ್ಮ ಮೇಲೆ ಕ್ರಮ ಜರುಗಿಸ್ಬೋದು. ಈಗಾಗಲೇ ಅನೇಕ ಜನ ಅವ್ರ ಮೇಲೆ ಮೊಕದ್ದಮೆಗಳನ್ನು ಹೂಡಿದ್ದಾರೆ. ವಾಣಿಜ್ಯ ಮಂಡಳಿ ಅದರ ಬಗ್ಗೆ ನಾನೊಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಸೋನು ನಿಗಮ್ ಅವರ ಈ ಹೇಳಿಕೆಯನ್ನು ಖಂಡಿಸ್ತೀನಿ. ಯಾವುದೇ ಕಾರಣಕ್ಕೂ ಅವರು ಕ್ಷಮೆ ಅನ್ನೋದನ್ನು ಕೇಳದೆ ಹೋದರೆ ಅವ್ರದ್ದು ಯಾವುದೇ ಕಾರ್ಯಕ್ರಮ ಕರ್ನಾಟಕದಲ್ಲಿ ನಡೆಯೋದಕ್ಕೆ ಬಿಡೋದಿಲ್ಲ. ಇದು ಸತ್ಯ. ವಾಣಿಜ್ಯ ಮಂಡಳಿ ಅವ್ರೇನು ತೀರ್ಮಾನ ಬೇಕಾದ್ರೂ ತೊಗೊಳ್ಳಿ. ಯಾಕೆಂತ ಹೇಳಿದ್ರೆ, ನಾನೊಬ್ಬ ಮಾಜಿ ಅಧ್ಯಕ್ಷನಾಗಿ ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಮಾತಾಡ್ತಾಯಿದ್ದೀನಿ. ವಾಣಿಜ್ಯ ಮಂಡಳಿದು ಕೂಡ ಜವಾಬ್ದಾರಿ ಇದೆ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗಾಗಲೇ ತೀರ್ಮಾನ ಮಾಡಿದ್ದಾರೆ. ಎಲ್ಲ ಸಂಗೀತ ಕಲಾವಿದರನ್ನ, ನಿರ್ಮಾಪಕರನ್ನ, ನಿರ್ದೇಶಕರನ್ನ ಎಲ್ಲರನ್ನು ಕರೆಸಿ ಅವ್ರ ಮೇಲೆ ಏನು ಕ್ರಮ ತೊಗೋಬೇಕು ಅನ್ನೋದನ್ನು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಒಂದಂತೂ ಸತ್ಯ, ಸೋನು ನಿಗಮ್ ಅವ್ರ ಮೇಲೆ ಯಾವುದೇ ಮುಲಾಜಿಲ್ಲದೆ ಅವ್ರ ಮೇಲೆ ಕ್ರಮ ತೊಗೋಬೇಕು ಅಂತ ಹೇಳಿಬಿಟ್ಟು ನಾನೊಬ್ಬ ಕನ್ನಡ ಪರ ಹೋರಾಟಗಾರನಾಗಿ, ಒಬ್ಬ ಮಾಜಿ ಅಧ್ಯಕ್ಷನಾಗಿ ವಾಣಿಜ್ಯ ಮಂಡಳಿ ಮೇಲೆ ಒತ್ತಾಯವನ್ನು ಹೇಳ್ತಾಯಿದ್ದೀನಿ. ಎಲ್ಲೋ ಒಂದು ಕಡೆ ಪರಭಾಷೆ ಸಿನಿಮಾಗಳಿಗೆ ಅಥವಾ ಪರಭಾಷೆ ಅಲ್ಲಿನ ಆರ್ಟಿಸ್ಟ್ಗಳಿಗೆ ಸ್ಯಾಂಡಲ್ವುಡ್ನಲ್ಲಿ ಅಥವಾ ಕರ್ನಾಟಕದಲ್ಲಿ ಮೊದಲ ಆದ್ಯತೆ ಕೊಡ್ತಾ ಇದ್ದಾರೇನೋ ಅಂತ ಅನಿಸುತ್ತೆ ಇದನ್ನೆಲ್ಲ ನೋಡಿದಾಗ. ಯಾಕಂದರೆ ಕರ್ನಾಟಕದಲ್ಲೇ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಜನ ಕಲಾವಿದರಿದ್ದಾರೆ, ಸಾಕಷ್ಟು ಜನ ಸಂಗೀತ ನಿರ್ದೇಶಕರಿದ್ದಾರೆ, ಹಾಡುಗಾರರಿದ್ದಾರೆ. ಎಲ್ಲರೂ ಇದ್ದರೂ ಕೂಡ ಅಂಥವ್ರಿಗೊಂದು ಅವಕಾಶ ಕೊಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಇದು ಸ್ಯಾಂಡಲ್ವುಡ್ನಲ್ಲಿ ಈ ಥರ ಸಮಸ್ಯೆ ಆಗ್ತಾಯಿದೆ ಅಂತ ಅನಿಸ್ತಾ ಇದೆ ನಿಮಗೆ? ಅಲ್ಲ, ಸತ್ಯವಾಗಿ ಯಾಕೆಂತ ಈ ಮಾತನ್ನು ಒಪ್ಕೊಳ್ಳೇಬೇಕಾಗುತ್ತೆ. ನಮ್ಮಲ್ಲೇ ಬೇಕಾದಷ್ಟು ಕಲಾವಿದರಿದ್ದಾರೆ. ನಮ್ಮ ನಿರ್ಮಾಪಕರಿಗೆ ಏನೋ ಒಂದು ಶೋಕಿ, ಹೊರಗಡೆ ಭಾಷೆಯವರಿಂದ ನಾನು ಹಾಡಿಸಿದ್ರೆ ನಾನು ಸಿನಿಮಾಗೆ ಒಂದು ಹೈಪ್ ಬರ್ಬೋದು ಅಂತ ಅವ್ರ ಆಸೆ. ಆದರೆ ಅದೆಲ್ಲ ಏನೂ ಇಲ್ಲ. ಇವತ್ತು ಜನ ಪಿಕ್ಚರ್ ಚೆನ್ನಾಗಿದ್ದರೆ ನೋಡ್ತಾರೆ, ಇವರು ಹಾಡಿದರೆ ಅದೆಲ್ಲ ಹಾಡೋದು ಭಾಳ ಸುಂದರವಾಗಿ ಸೊಗಸಾಗಿ ಹಾಡೋರು ಒಬ್ಬರು ಇದ್ದರು, ಅವರು ಇಲ್ಲ ಈಗ, ರಾಜ್ಕುಮಾರ್ ಅವರು. ಅದು ಬಿಟ್ಬಿಡಿ. ಈಗ ಕನ್ನಡ ಚಿತ್ರರಂಗದಿಂದ ಅವನಿಂದ ಕನ್ನಡ ಚಿತ್ರರಂಗಕ್ಕೆ ಏನು ಆಗಬೇಕಾಗಿಲ್ಲ. ಕನ್ನಡ ಚಿತ್ರರಂಗದಿಂದ ಅವನ ಜೀವನ ಮಾಡಬೇಕು ಅಷ್ಟೇ. ಅವನಿಗೆ ಜೀವನ ಮಾಡ್ತಾಯಿದ್ದಾನೆ ಕನ್ನಡ ಚಿತ್ರರಂಗದಿಂದ. ಅದನ್ನು ಬಿಟ್ಟು ಅವನಿಂದ ಯಾವುದೇ ಬೆನಿಫಿಟ್ ಇಲ್ಲಿಲ್ಲ. ಹಾಗಾಗಿ ನಮ್ಮವರು ಕೂಡ ನಮ್ಮವ್ರನ್ನ ಬೆಳೆಸೋಂಥ ಕೆಲಸ ಮಾಡಬೇಕು. ಯಾಕೆ ಬೇಕಾಗಿತ್ತು ಅವನು ಸೋನು ನಿಗಮಿಂದ ಏನು ಚಿತ್ರರಂಗ ಬೆಳೆದು ಬಿಡುತ್ತಾ? ಇಲ್ಲ.
ಇಂಥ ವ್ಯಕ್ತಿ ಇವತ್ತು ಇಂತಹ ದುರಹಂಕಾರದ ಮಾತುಗಳನ್ನಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಅವರಿಗೆ ಕ್ಷಮೆ ಕೇಳದೆ ಹೋದರೆ ಯಾವ ಚಿತ್ರದಲ್ಲೂ ಅವಕಾಶ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನನ್ನ ನಿರ್ದೇಶಕರನ್ನ, ನನ್ನ ನಿರ್ಮಾಪಕರನ್ನ ನಾನು ಮನವಿ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಅವನ ಕಾರ್ಯಕ್ರಮ ಕರ್ನಾಟಕದಲ್ಲಿ ನಡೆಯೋದಕ್ಕೆ ಬಿಡಲ್ಲ. ಥ್ಯಾಂಕ್ ಯು. ಇದಿಷ್ಟು ಸಾರಾ ಗೋವಿಂದ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಕೀರ್ತಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.